ನಗರದ ಖಾಸಗಿ ಹೋಟೆಲ್ನಲ್ಲಿ ಇಂದು ಆಸ್ಟ್ರೇಲಿಯಾದ ಕನ್ನಡ ಸಂಘಟನೆಗಳಾದ ಕ್ವೀನ್ಸ್ಲ್ಯಾಂಡ್ ಕನ್ನಡಿಗಾಸ್, ಆಸ್ಟ್ರೇಲಿಯಾ ಕನ್ನಡ ಒಕ್ಕೂಟ, ಹೃದಯವಾಹಿನಿ ಮಂಗಳೂರು ಮತ್ತು ಮಂಜುನಾಥ ಎಜುಕೇಷನ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ 18ನೇ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನವು ನವೆಂಬರ್ 16 ಮತ್ತು 17, 2024ರಂದು ಸಿಡ್ನಿಯ ಬೋಮ್ಯಾನ್ ಹಾಲ್ ಮತ್ತು ಬ್ರಿಸ್ಬೇನ್ ಕಾರ್ಪೊರೋ ಸೆಕೆಂಡರಿ ಕಾಲೇಜ್ ಸಭಾಂಗಣದಲ್ಲಿ 2 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿದೆ ಎಂದು ಸಮ್ಮೇಳನದ ಅಧ್ಯಕ್ಷರಾದ ಕೆಪಿ ಮಂಜುನಾಥ್ ಸಾಗರ್ ಮಾಧ್ಯಮಕ್ಕೆ ತಿಳಿಸಿದರು. ಸಮ್ಮೇಳನದಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕವಿಗೋಷ್ಠಿ, ಹಾಸ್ಯಗೋಷ್ಠಿ, ಮಾಧ್ಯಮಗೋಷ್ಠಿ ಮತ್ತು ಅನಿವಾಸಿ ಕನ್ನಡಿಗರ ಗೋಷ್ಠಿ ಜರುಗಲಿವೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಭರತನಾಟ್ಯ, ಜಾನಪದ ನೃತ್ಯ ರೂಪಕ, ಯಕ್ಷಗಾನ, ಡೊಳ್ಳು ಕುಣಿತ ಮುಂತಾದ ಪಾರಂಪರಿಕ ಕಲೆಗಳನ್ನು ಪ್ರದರ್ಶನಗೊಳ್ಳುವವು. ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿಗಳು ವಿದೇಶಿ ನೆಲವಾದ ಆಸ್ಟ್ರೇಲಿಯಾದಲ್ಲಿ ಪ್ರತಿಬಿಂಬಿಸಲಿವೆ ಎಂದು ಇದೇ ಸಂದರ್ಭದಲ್ಲಿ ಮಂಜುನಾಥ್ ತಿಳಿಸಿದರು. ಸರ್ಕಾರ ಈ ಸಮ್ಮೇಳನಕ್ಕೆ ಆರ್ಥಿಕವಾಗಿ ಕಲಾವಿದರನ್ನ ಈ ಒಂದು ಸಮ್ಮೇಳನಕ್ಕೆ ದೂರದ ಆಸ್ಟ್ರೇಲಿಯಾಕ್ಕೆ ಕರೆದುಕೊಂಡು ಹೋಗಲು ಆರ್ಥಿಕವಾಗಿ ಸಹಕಾರ ನೀಡಬೇಕು ಎಂದು ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸರ್ಕಾರಕ್ಕೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಗೋನಾಸ್ವಾಮಿ, ಆಸ್ಟ್ರೇಲಿಯಾ ಕ್ವೀನ್ಸ್ಲ್ಯಾಂಡ್ನ ಕನ್ನಡಿಗಾಸ್ ಅಧ್ಯಕ್ಷ ಪ್ರೀತಂ ಕೃಷ್ಣ ಸೇರಿದಂತೆ ಹಲವರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈಗಾಗಲೇ ನಾವು 18 ವಿಶ್ವ ಕನ್ನಡ ಸಮ್ಮೇಳನ 18 ದೇಶಗಳಲ್ಲಿ 45 ದೇಶಗಳಲ್ಲಿ ಸೌರಭ ಕಾರ್ಯಕ್ರಮಗಳನ್ನ, ಇನ್ನು ಸುಮಾರು 50 ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬೇರೆ ಬೇರೆ ಕಡೆ, ಹೀಗೆ ವಿಶ್ವದಾದ್ಯಂತ ಕನ್ನಡದ ಕಂಪನ್ನು ಉಳಿಸುವಂತ ಕೆಲಸ ಕನ್ನಡಿಗರಿಗಾಗಿ ನಾವು ಶ್ರಮಿಸ್ತಾ ಬರ್ತಿದ್ದೇವೆ. ಈ ಒಂದು 2ನೇ ಸಮ್ಮೇಳನ ನಮ್ಮ ಆಸ್ಟ್ರೇಲಿಯಾದಲ್ಲಿ ನಡೀತಾ ಇದೆ. ಮೊದಲೊಂದು ಕಾರ್ಯಕ್ರಮ ಮೆಲ್ಬರ್ನ್ ಮತ್ತು ಸಿಡ್ನಿಯಲ್ಲಿ ಮಾಡಿದ್ವಿ. ಅದೇ ನಮ್ಮ ಪ್ರೀತಮ್ ಅವರು ಈ ಸಾರಿ ಸರ್ ನಾವು ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ನಾವು ಪ್ರೀತಮ್ ಕೃಷ್ಣ ಅವರಿಗೆ ಮತ್ತೆ ಸತೀಶ್ ಭದ್ರಣ್ಣ ಸಿಡ್ನಿ ಅವರು ಅವರಿಗೆ ನಾವು ಮೊದಲು ಆಭಾರಿಯಾಗಿದ್ದೇವೆ. ಇಂತಹ ದೊಡ್ಡ ಕಾರ್ಯಕ್ರಮ ಸುಮಾರು 1,000 ಜನ ಸಿಡ್ನಿಯಲ್ಲಿ ಸೇರ್ತಾರೆ, ಸುಮಾರು 600 ಜನ ಬ್ರಿಸ್ಬೇನ್ ಅಲ್ಲಿ ಕನ್ನಡಿಗರು ಬರ್ತಾರೆ. ಅವರೆಲ್ಲ ನಿಭಾಯಿಸುವುದು, ಅವರಿಗೆ ವ್ಯವಸ್ಥೆಗಳನ್ನು ಮಾಡುವುದು ಬಹಳ ದೊಡ್ಡ ಕೆಲಸ. ಸರ್ಕಾರ ನಮಗೆ ಒಂದಷ್ಟು ಸಹಾಯವನ್ನು ನಾವು ಕೇಳ್ತೇವೆ, ಆದ್ರೆ ಯಾವ ಮಟ್ಟಿಗೆ ನಿರೀಕ್ಷಿತ ಮಟ್ಟದ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಆದ್ರೂ ಸಹ ನಾವು ಒಮ್ಮೆ ತೀರ್ಮಾನ ಮಾಡಿದಲ್ಲಿ ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಇಲ್ಲಿಂದ ಸುಮಾರು 100 ಕಲಾವಿದರು ಆಸ್ಟ್ರೇಲಿಯಾಗೆ ಹೋಗ್ಬೇಕಾಗ್ತದೆ. ಆದ್ದರಿಂದ ನಮ್ಮ ಮಾಧ್ಯಮ ಮಿತ್ರರು ಈ ಒಂದು ಸಮ್ಮೇಳನದ ವಿಷಯವನ್ನ ಪ್ರಕಟಿಸಬೇಕು ಅಂತ ಹೇಳಿ ತಾವೆಲ್ಲ ಮಾಧ್ಯಮದವರು ಆಗಮಿಸಿದರೆ ತಮಗೆ ಮತ್ತೊಮ್ಮೆ ಹೃದಯಪೂರ್ವಕವಾದ ವಂದನೆಗಳನ್ನ ಅರ್ಪಿಸುತ್ತೇವೆ. ಎಲ್ರಿಗೂ ನಮಸ್ಕಾರ. ಇವತ್ತು 18ನೇ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ. ಈ ಒಂದು 18 ವಿಶ್ವ ಸಂಸ್ಕೃತಿ ಸಮ್ಮೇಳನ ಬೇರೆ ಬೇರೆ ದೇಶಗಳಲ್ಲಿ ಮಾಡುವಂಥದ್ದು ಅಷ್ಟು ಸುಲಭದ ವಿಚಾರ. ಆದರೆ ನಮ್ಮ ಮಂಜುನಾಥ್ ಸಾಗರ್ ಅವರು ಮತ್ತೆ ನಮ್ಮ ಗೋನಾಸ್ವಾಮಿಯವರು ಬಹಳ ಅಚ್ಚುಕಟ್ಟಾಗಿ ಈಗಾಗಲೇ ಸಾಕಷ್ಟು 1-2 ಕಾರ್ಯಕ್ರಮಗಳಿಗೆ ನಾನು ಭಾಗವಹಿಸಿದ್ದೆ. ಇಡೀ ಪ್ರಪಂಚಾದ್ಯಂತ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಮೊದಲಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ವೇದಿಕೆಯಲ್ಲಿರೋ ಎಲ್ಲ ಹೇಳ್ದಂಗೆನೆ ನಮ್ಮ ಕನ್ನಡ ಭಾಷೆಯನ್ನ, ನಮ್ಮ ಕನ್ನಡದ ಸಂಸ್ಕೃತಿಯನ್ನ, ಕಲೆಯನ್ನ ವಿದೇಶಗಳಲ್ಲಿ ಬಹಳ ಇಷ್ಟಪಡ್ತಾರೆ ಅನ್ನೋದು ಬಹಳ ಸತ್ಯವಾದ ಮಾತು. ಆದರೆ ಈ ಒಂದು ಕಲಾವಿದರನ್ನ ಕಳಿಸ್ಕೊಡೋದಾಗ್ಲಿ, ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದ್ರಲ್ಲಿ ಸರ್ಕಾರ ಯಾಕೋ ಹಿಂದೆ ಉಳಿದಿದೆ. ಇನ್ನು ಮುಂದೆ ಆದ್ರೂ ಸರ್ಕಾರ ಈ ತರ ಒಂದು ಕಾರ್ಯಕ್ರಮಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ, ಮತ್ತೆ ನಮ್ಮ ಕರ್ನಾಟಕ ಜಾನಪದ ಕಲಾವಿದರ ಒಕ್ಕೂಟದ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಒಂದು 50 ಜನ ಜಾನಪದ ಕಲಾವಿದರನ್ನ ಈ ಒಂದು ಆಸ್ಟ್ರೇಲಿಯಾದಲ್ಲಿ ನಡೀತಕ್ಕಂಥ 18ನೇ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಕರ್ಕೊಂಡು ಹೋಗುವಂತ ಎಲ್ಲ ತಯಾರಿಗಳನ್ನ ಮಾಡ್ತಾ ಇದ್ದೀವಿ.
ಸರ್ಕಾರ ಇದಕ್ಕೆ ಸಹಕಾರ ನೀಡಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ, ಮತ್ತೆ ನಾವೆಷ್ಟೇ ಪ್ರಯತ್ನಗಳು ಮಾಡಿದ್ರು ಬೇರೆ ಬೇರೆ ದೇಶಗಳಲ್ಲಿ ನೆಲೆಸಿರ್ತಕ್ಕಂಥ ಅಲ್ಲಿನ ಕನ್ನಡಿಗರು ಮನಸ್ಸು ಮಾಡಬೇಕು, ಅವರ ಆಸಕ್ತಿ ತೋರಿಸ್ಬೇಕು. ಹಂಗಾಗಿ ಅಂತ ಒಂದು ಕೆಲಸವನ್ನ ನಮ್ಮ ಪ್ರೀತಮ್ ಅವರು ನಮಗೆ ಒಂದು ಭರವಸೆಯನ್ನ ಕೊಟ್ಟು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಾರೆ. ಅವ್ರಿಗೂ ಸಹ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನ ತಮ್ಮೆಲ್ಲರ ಸಹಕಾರದೊಂದಿಗೆ ಯಶಸ್ವಿಯಾಗಿ ಮಾಡೋಣ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಎಲ್ರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಜನಪದ ಅಕಾಡೆಮಿಯ ಗೊಲ್ಲಡಿ ಶಿವಪ್ರಸಾದ್ ಸರ್ ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸ್ತಾ ಅವರು ಸಹ ಈ ಒಂದು ನಮ್ಮ ವಿಶ್ವ ಕನ್ನಡ 18ನೇ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಅವರ ಸಹಕಾರವನ್ನು ಕೋರ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. ಈ ಸಮ್ಮೇಳನಕ್ಕೆ ಗಣ್ಯರಾಗಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದ ಶಿವರಾಜ್ ತಂಗಡಿಯವರನ್ನು, ಹಾಗೆಯೇ ಸಚಿವರಾದ ದಿನೇಶ್ ಗುಂಡೂರಾವ್ ಅವರನ್ನು ಕರೆಯಬೇಕಾಗಿದ್ದೇವೆ. ನಂತರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ ಬಿಡಿಮಲೆ ಅವರನ್ನು ಕೂಡ ಕರೆಯಬೇಕಾಗಿದ್ದೇವೆ. ಹಾಗೆಯೇ ಅಕಾಡೆಮಿಗಳ ಅಧ್ಯಕ್ಷರು, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಶುಭಾ ದಾನಿ ಅವರು ಕರೆಯಬೇಕಾಗಿದ್ದೇವೆ. ಹಾಗೆಯೇ ಜಾನಪದ ಅಕಾಡೆಮಿ ಅಧ್ಯಕ್ಷರಾದ ಗೊಲ್ಲಡಿ ಅವರು ಕೂಡ ಕರೆಯಬೇಕಾಗಿದ್ದೇವೆ. ಇವರೆಲ್ಲ ಬಂದ್ರೆ ನಮ್ಮ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತದೆ ಮತ್ತು ಸರ್ಕಾರದಲ್ಲೂ ಕೂಡ ಸಾಕಷ್ಟು ಸಹಕಾರ ಸಿಗುತ್ತದೆ. ನಾವು ಶತಾಯಗತಾಯ ಸಮ್ಮೇಳನ ಮಾಡ್ತೇವೆ, ಆದ್ರೆ ಸರ್ಕಾರದಿಂದ ಸಹಕಾರ ಸಿಕ್ಕಿದ್ರೆ ಇನ್ನಷ್ಟು ಅದ್ದೂರಿಯಾಗಿ ಮಾಡ್ತೇವೆ ಅಂತ ಹೇಳ್ಬಹುದು. ಇದಕ್ಕೆ ಮಾಧ್ಯಮಿಕರ ಸಹಕಾರ ಕೂಡ ಬೇಕು. ಮತ್ತೆ ಈ ಪ್ರಚಾರದಿಂದ ಉತ್ಕೃಷ್ಟ ಕಲಾವಿದರು ಕೂಡ ನಮ್ಮ ಕಾರ್ಯಕ್ರಮ ಬರೋದಕ್ಕೆ ಆಸಕ್ತಿ ತೋರಿಸ್ತಂತ ಹೇಳ್ಬಹುದು. ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ 1-2 ಮಾತು ಮುಗಿಸ್ತೇನೆ. ಅದಕ್ಕೂ ಮೊದಲು ತಾವು ಏನಾದರೂ ಈ ಸಮ್ಮೇಳನ ಆಯೋಜನೆ ಕುರಿತು ಕೇಳುವುದಿದ್ರೆ ಕೇಳಬಹುದು, ಅದು ಸಿಕ್ಕಿದ್ರೆ ಬಹಳ ಸಂತೋಷ. ಅಲ್ಲ, ಈಗಾಗಲೇ ಅಕ್ಕ ಸಮ್ಮೇಳನ ಅಂತ ಅದು ಇದು ಮಾಡ್ತಾ ಇದ್ದಾರೆ, ಜೊತೆಗೆ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ. ಅವರವರ ಒಂದು ಒಡನಾಟ ಸಂಪರ್ಕ ಅದು ಪ್ರತಿಫಲ ಸಿಗ್ಬೋದು, ಸಿಗದೆ ಇರ್ಬೋದು. ನಾವು ಕೂಡ ಪ್ರತಿ ಹಾಗೆ ಮಾಡ್ತೇವೆ. ಕೆಲಸ ಸಿಕ್ಕಿರ್ತದೆ, ಕೆಲಸ ಸಿಗಲ್ಲ. ಆದ್ರೂ ಕೂಡ ಬಹಳಷ್ಟು ಜನ ಕಲಾ ಪೋಷಕರು ಹಿತೈಷಿಗಳಿದ್ದಾರೆ. ಅವರೆಲ್ಲರ ಬೆಂಬಲದಿಂದ ನಮ್ಮ ಸಮ್ಮೇಳನವನ್ನು ನಾವು ಆಯೋಜಿಸ್ತೇವೆ. ಅದ್ಭುತವಾಗಿ ನಾವು ಆಯೋಜಿಸಬಹುದು. ಸಿಡ್ನಿಯಲ್ಲಿ ಬೇಸಿಗೆಯಲ್ಲಿ ಆಗ್ತದೆ. ಈ ಒಂದು ಸಮ್ಮೇಳನಕ್ಕೆ ಒಟ್ಟು ಎಷ್ಟು ವೆಚ್ಚ ಆಗುತ್ತೆ ಒಬ್ಬ ಕಲಾವಿದನ ಕನಿಷ್ಠ ಪಕ್ಷ 2 ಲಕ್ಷ ಖರ್ಚು ಬರ್ತದೆ. ಒಂದು 100 ಜನ ಅಂತ ಹೇಳಿದ್ರು ಕೂಡ ನೀವು ಹೇಳಕ್ಕಾಗ್ತದೆ. ಓವರಾಲ್ ಒಂದು ಎಲ್ಲ ಸಭಾಂಗಣ ಖರ್ಚು ಎಲ್ಲ ಸೇರಿದ್ರೆ ಒಂದು 2.5-3 ಕೋಟಿ. ಅಂದ್ರೆ ಸ್ಪಾನ್ಸರ್ ಯಾರು ಇದ್ದಾರೆ ಸರ್ ಇದಕ್ಕೆ? ಇಲ್ಲ, ಸ್ಪಾನ್ಸರ್ ಅಂತ ಹೇಳಿದ್ರೆ ನಾವು ಖಾಸಗಿಯಾಗಿ ಸಂಸ್ಥೆ ಇಟ್ಕೊಳ್ತೇವೆ, ಅದಕ್ಕೆ ಸ್ಪಂದನೆ ಇದೆ. ಅದು ಸಾಕಾಗುವುದಿಲ್ಲ. ಅದಕ್ಕೆ ಸರ್ಕಾರ ಒಂದು ಒತ್ತಾಸೆ ತೋರಿಸಿದ್ರೆ ಇದು ಒಳ್ಳೆಯದು ಬೇಕು ಅಂತ ನಾನು ಇವತ್ತು ಕೇಳ್ತಾನೆ ಇದ್ದೆ. ಸರ್ಕಾರದಿಂದ ಏನೋ ಸಹಾಯ ಸಿಗ್ತಿಲ್ಲ, ವೇಟ್ ಮಾಡೋಣ ಅಂತಿದ್ರು. ಆದ್ರೆ ಇವಾಗ ಒಂದು ಕೊನೆ ಟೈಮ್ ಬಂದಿದೆ ನಮ್ಗೆ. ಏನೇ ಆದ್ರೂ ಮುಂದೆ ಮಾಡೋಣ, ಏನಾಗುತ್ತೋ ನೋಡೋಣ ಅಂತ ಹೇಳಿದ್ದಾರೆ. ಈ ಸಮ್ಮೇಳನ ನವೆಂಬರ್ 16ನೇ ತಾರೀಕು ಸಿಡ್ನಿಲ್ ಆಗ್ತಿದೆ. ಆಸ್ಟ್ರೇಲಿಯಾ ಕನ್ನಡ ಒಕ್ಕೂಟ ಸತೀಶ್ ಭದ್ರನ್ ಅವರು ಅದರ ಪ್ರೆಸಿಡೆಂಟ್. ನವೆಂಬರ್ 17ನೇ ತಾರೀಕು ಕ್ವೀನ್ಸ್ಲ್ಯಾಂಡ್ ಕನ್ನಡಿಗಸ್ ಕಲ್ಚರಲ್ ಸ್ಪೋರ್ಟ್ಸ್ ಸೊಸೈಟಿ ಮಾಡ್ತಿದ್ದಾರೆ. ಅದು ಪ್ರೆಸಿಡೆಂಟ್ ಬಂದಿದೆ ನಾನೇ, ಪ್ರೀತಮ್ ಕೃಷ್ಣ ಅಂತ. ಇದೆಲ್ಲ ಆಗಕ್ಕೆ ಕಾರಣ ಗೋನಾನ್ ಸ್ವಾಮಿ ಮತ್ತೆ ಸಾಗರ್ ಅವರು ಹೃದಯ ವಾಹಿನಿಯಿಂದ ಇದು ನಮಗೆ ಆಗಕ್ಕೆ ಅನುಕೂಲ ಆಗಿದೆ. ನಮ್ಮ ಇದೊಂದು ಪ್ರಯತ್ನ ಹೊರದೇಶದಲ್ಲಿ ನಮ್ಮ ಕನ್ನಡ ಕಲ್ಚರ್ನ ಬೆಳೆಸಬೇಕು ಅನ್ನೋದು. ಹಂಗಾಗಿ ಏನೇ ಆದರೂ ನಾವು ಮುಂದೆ ಹೋಗ್ತೀವಿ ಅಂತ ಇವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ನಾವು ಈ ಪ್ರೆಸ್ ಮೀಟ್ ಮಾಡ್ತಿರೋದೇ ಅದಕ್ಕೋಸ್ಕರ. ನಮ್ಗೆ ಸಪೋರ್ಟ್ ಬೇಕು ಅಂತ. ಧನ್ಯವಾದಗಳು.
ದೇಶದಲ್ಲಿ ಕನ್ನಡಕ್ಕಾಗಿ ಈಗ ತಾವು ಕೂಡ ಇದರಲ್ಲಿ ಭಾಗವಹಿಸಿದ್ರ ಏನು ಅನಿಸ್ತದೆ? ಅಲ್ಲ, ನಾವು ಇಲ್ಲಿ ಇದರಲ್ಲಿ ಕೋಶಾಧಿಕಾರಿ ಅಂದರೆ ಹಣಕಾಸು ಹೊಂದಿಸೋದೇ ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ ಸರ್. ಅವ್ರೇನಂತಂದರೆ ಹೇಗಾರ ಮಾಡಬೇಕಂತ. ಈಗ ನಾವು ಗೆಳೆಯರು, ಇವರು ಸುಮಾರು 10 ವರ್ಷದ ಸ್ನೇಹಿತರು ಪ್ರೀತಮ್. ನಾವು ಈಗಾಗಲೇ ಮೊದಲು ಮಾಡಿದ್ವಿ, ತುಂಬ ಯಶಸ್ವಿಯಾಗಿದೆ. ಈಗ ಇನ್ನೊಂದು ಸಾರಿ ಬ್ರಿಸ್ಬೇನಲ್ಲಿ ಆಗಿರಲಿಲ್ಲ, ಸಿಡ್ನಿ ಮೆಲ್ಬರ್ನು ಬೇರೆ ಕಡೆ ಆಗಿತ್ತು. ಈಗ ಸಿಡ್ನಿ ಮತ್ತು ಬ್ರಿಸ್ಬೇನಲ್ಲಿ ಮಾಡಬೇಕು. ಅಲ್ಲಿ ತುಂಬ ಸ್ಪಂದನೆ ಇದೆ. ನಮ್ಮ ಇಲ್ಲಿಂದ ಒಂದಷ್ಟು ಜನ ಕಲಾವಿದರು ಹೋಗಿ ನಮ್ಮ ಕಲೆಯನ್ನು ಅವ್ರಿಗೆ ಉಣಬಡಿಸುವಂಥ ಕೆಲಸ, ಸಾಹಿತ್ಯ ಸಂಗೀತ ಎಲ್ಲ ರೀತಿಯಲ್ಲಿ ಮಾಡಬೇಕನ್ನೋದು ಮಾಡ್ತೇವೆ. ನಮ್ಮ ಸೋದರ ಭಾಷೆ ತಮಿಳು ವಿಶ್ವದಲ್ಲೆಲ್ಲ ಕಡೆ ಕಾರ್ಯಕ್ರಮ, ಕನ್ನಡ ಅಲ್ಲಿ ಸರ್ಕಾರ ಮಟ್ಟದಲ್ಲಿ ಚೆನ್ನಾಗಿದೆ. ಕರ್ನಾಟಕಕ್ಕೆ ಅದು ವಿಶೇಷವಾಗಿ ಸಿದ್ದರಾಮಯ್ಯನವರಿಗೆ ಕನ್ನಡದಲ್ಲಿ ಆಸಕ್ತಿ ಜಾಸ್ತಿ ಇದೆ. ಸೊ ಹೇಗೆ ಅಪ್ರೋಚ್ ಮಾಡ್ತಾರೆ ಸರ್ಕಾರ? ಅಲ್ಲ, ಈಗ ಬೇರೆ ನಾವೂ ಹೋಗಿ ಅಪ್ರೋಚ್ ಮಾಡ್ತೀವಿ, ಅವರೇ ಬಂದು ಉದ್ಘಾಟನೆ ಮಾಡಬೇಕು ಅಂತಲೂ ಒಂದು ಆಸೆ ಇದೆ. ಆದರೆ ಬೆಳವಣಿಗೆಗಳು ಹೇಗಾಗುತ್ತೆ ಗೊತ್ತಿಲ್ಲ. ಆದರೆ ನಿಜವಾಗ್ಲೂ ನಮಗೊಂದು ಭರವಸೆ ಇದೆ, ನಮಗೆ ಸಹಕಾರ ಕೊಡ್ತಾರೆ ಇಲಾಖೆಗಳು, ಸರ್ಕಾರ ಅನ್ನೋದೊಂದು ಭರವಸೆ ಇದೆ. ಸರ್, ತಾವು ಈಗ ಆಲ್ರೆಡಿ ಆಸ್ಟ್ರೇಲಿಯಾದಲ್ಲಿ ಇದ್ದೀರಾ. ಹೌದು. ಈಗ ಆಲ್ರೆಡಿ ಒಂದು ಸಾರಿ ಸಮ್ಮೇಳನ ಮಾಡಿದ್ದೀರಾ. ಈ ಬಾರಿನೂ ಸರ್ಕಾರದ ನಿಲುವುಗಳನ್ನು ಅದು ಆಗುತ್ತೋ ಬಿಡುತ್ತೋ ನೀವೇ ಮುಂದೆ ಬಂದು ಮಾಡ್ತೀರಿ ಅನ್ನೋ ಒಂದು ಇದನ್ನು ಮಾಡ್ತಾ ಇರೋದು ನಿಮಗೆ ಕನ್ನಡ ಬೀರೋ ಭಕ್ತಿಗೆ ಹೇಳಿ ಸರ್, ಹೇಗೆ? ಸರ್, ನಾವು ಇದನ್ನು ಒಬ್ಬರೇ ಮಾಡೋಕ್ಕಾಗಲ್ಲ. ನಾವು ಇದನ್ನು ಮಾಡಬೇಕು ಅಂತ ಮುಂದೆ ಬಂದಿರಬೇಕಂದ್ರೆ ನಮಗೆ ಗೋವಿಂದ ಸ್ವಾಮಿ ಆಗಿರ್ಬೋದು, ಸಾಗರ್ ಸರ್ ಆಗಿರ್ಬೋದು, ಅವ್ರು ಕೊಟ್ಟಿರೋ ಧೈರ್ಯ. ನಾವು ಈ ಸಮ್ಮೇಳನ ಮಾಡಬೇಕಂತ 3-4 ವರ್ಷದಿಂದ ಸತತವಾಗಿ ಪ್ರಯತ್ನ ಪಟ್ಟಿದ್ದೀವಿ. ಬಟ್ ಏನು ಮಾಡೋದು, ಎಲ್ಲೂ ನಮ್ಗೆ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಹಂಗಾಗಿ ಈ ಸತಿ ನವಂಬರ್ ಕನ್ನಡ ರಾಜ್ಯೋತ್ಸವ ಟೈಮಲ್ಲಿ ಮಾಡೋಣ ಅಂತ ಹೇಳಿದ್ರು. ಆಯಿತು ಸರ್, ಮಾಡೋಣ. ಸಿಡ್ನಿಲಿ ಫಸ್ಟ್ ಮಾಡಿ, ಆಮೇಲೆ ಬ್ರಿಸ್ಬೇನಲ್ಲಿ ಕ್ವೀನ್ಸ್ಲ್ಯಾಂಡ್ ಕನ್ನಡಿಗರ್ಸ್ ಕಲ್ಚರ್ ಆ್ಯಂಡ್ ಸ್ಪೋರ್ಟ್ಸ್ ಸೊಸೈಟಿ ಅವರ ಸಪೋರ್ಟಿಂದ ಮಾಡೋಣ ಅಂತ ಮುಂದೆ ಬಂದಿವಿ ಸರ್. ಸೊ ಹೊರದೇಶದಲ್ಲಿರೋ ಕನ್ನಡಿಗರನ್ನು ಒಗ್ಗೂಡಿಸಲಿಕ್ಕೆ ಈ ಒಂದು ಸಮ್ಮೇಳನ ಒಂದು ಇದು ಬರುತ್ತಾ ಅಂತ, ಅಂದರೆ ಒಂದು ತಾತ್ವಿಕವಾಗಿ ಸಪೋರ್ಟ್ ಬರುತ್ತಾ? ಖಂಡಿತ ಸರ್. ಹೊರದೇಶದಲ್ಲಿ ಇರೋ ಕನ್ನಡಿಗರು ಈ ಥರ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಆಸಕ್ತಿ ತೋರಿಸಿ ಮುಂದೆ ಬರ್ತಾರೆ ಅಂತ ನಮಗೆ ಭಾಳ ನಂಬಿಕೆ ಇದೆ ಸರ್. ಯಾಕಂದರೆ ನಾವು ಅಲ್ಲಿ ಎಲ್ಲ ಒಂಥರ ಫ್ಯಾಮಿಲಿ ಥರನೇ ಇರ್ತೀವಿ. ಎಲ್ಲರೂ ಒಂಥರ ಒಂದು ಇವೆಂಟ್ ಆದರೆ ಒಂಥರ ಸಂಭ್ರಮ ಇದ್ದಂಗೆ ನಮಗಲ್ಲಿ. ಆ ಸಂಭ್ರಮಕ್ಕೆ ಎಲ್ಲರೂ ಒಟ್ಟಿಗೆ ಗೂಡಿ ಪಾಲ್ಗೊಳ್ತಾರೆ ಅಂತ ನಮಗೆ ಖಂಡಿತ ನಂಬಿಕೆ ಇದೆ ಸರ್. ಪ್ರೀತಮ್ ಕೃಷ್ಣ ಅಂತ, ನಾನೇ ಕ್ವೀನ್ಸ್ಲ್ಯಾಂಡ್ ಕನ್ನಡಿಗರ್ಸ್ ಕಲ್ಚರ್ ಆ್ಯಂಡ್ ಸ್ಪೋರ್ಟ್ಸ್ ಸೊಸೈಟಿ ಫೌಂಡರ್ ಆ್ಯಂಡ್ ಪ್ರೆಸಿಡೆಂಟ್ ಸರ್. ಆದ್ಮೇಲೆ ಹೃದಯವಾಹಿನಿ ಕರ್ನಾಟಕ, ಹೃದಯವಾಹಿನಿ ಬಳಗ, ನಾವು ಸುಮಾರು 2004ರಿಂದ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನವನ್ನು ಆಯೋಜಿಸ್ತಾ ಬಂದಿದ್ದೇವೆ. ಪ್ರಥಮ ಬಾರಿಗೆ ಅಬುದಾಬಿ ಕನ್ನಡ ಸಂಘದ ಸಹಕಾರದೊಂದಿಗೆ ಆರಂಭಗೊಂಡ ಈ ಸಮ್ಮೇಳನ ನಿರಂತರವಾಗಿ ಈವರೆಗೆ ಸುಮಾರು 20 ವರ್ಷ ಆಯಿತು. ಸಮ್ಮೇಳನಗಳನ್ನು ವಿವಿಧ ದೇಶಗಳಲ್ಲಿ, ಆಸ್ಟ್ರೇಲಿಯಾ, ಸಿಂಗಾಪುರ, ಕೀನ್ಯಾ, ಅಬುದಾಬಿ, ಶಾರ್ಜಾ, ಕುವೈಟ್, ಬಹರೇನ್, ಹೀಗೆ 15 ದೇಶಗಳಲ್ಲಿ ನಾವು ವಿಶ್ವ ಕನ್ನಡ ಸಮ್ಮೇಳನ ಆಯೋಜಿಸಿದ್ದೇವೆ. ಕೆಲವು ದೇಶಗಳಲ್ಲಿ 2 ಬಾರಿ ಆಯೋಜಿಸಿದ್ದಾರೆ. ಅವರು ನಮಗೆ ಅಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ ಸಮ್ಮೇಳನ ಯಶಸ್ವಿಯಾಗಲಿಕ್ಕೆ. ಇದರಲ್ಲಿ ವಿಶೇಷವಾಗಿ ನಾವು ಸಮ್ಮೇಳನಕ್ಕೆ ಅವರು ಸರ್ವಾಧ್ಯಕ್ಷ ಆಯ್ಕೆ ಮಾಡ್ತೇವೆ. ಅಂಥ ಸಮ್ಮೇಳನಾಧ್ಯಕ್ಷರಲ್ಲಿ ದಿಗ್ಗಜರಾದ ಚಂದ್ರಶೇಖರ ಕಂಬಾರ್, SL ಭೈರಪ್ಪ, ನಾಗತಿಹಳ್ಳಿ ಚಂದ್ರಶೇಖರ್, ಹೀಗೆ ಮೇರು ವ್ಯಕ್ತಿಗಳು, ಮೇರು ಸಾಹಿತಿಗಳು ಕರ್ನಾಟಕದ ಅವರೆಲ್ಲರೂ ಪಾಲ್ಗೊಂಡು ಈ ಸಮ್ಮೇಳನಕ್ಕೆ ಸ್ಫೂರ್ತಿ ತುಂಬಿದ್ದಾರೆ. ಹಾಗೆಯೇ ನಮ್ಮ ಪ್ರಥಮ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದವರು ಅಬುದಾಬಿಯಲ್ಲಿ ಆಗಿನ ಉಪಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು, ಈಗ ಅವರು ಮುಖ್ಯಮಂತ್ರಿಯವರು. ಅವರ ಪ್ರಪ್ರಥಮವಾಗಿ ದೀಪ ಬೆಳಗಿಸಿದ್ದವರು. ಈಗ ಕೂಡ ಅವರು ಆಸ್ಟ್ರೇಲಿಯಾಕ್ಕೆ ಬರ್ತಾರೆ ಅಂದ್ಕೊಂಡಿದ್ದೇವೆ. ಅವರಿಗೆ ಆಮಂತ್ರಣ ಕೂಡ ಕೊಡ್ತಾ ಇದ್ದೇವೆ. ಈಗ ನಾವು ಕರ್ನಾಟಕದಾದ್ಯಂತ ಎಲ್ಲ ಕಲಾವಿದರಿಗೆ, ಎಲ್ಲ ಪ್ರಾಕಾರದ ಕಲಾವಿದರನ್ನು ಕೂಡ ವಿದೇಶಿನಲ್ಲಿ ಅವರು ಅವರ ಕಲೆಯನ್ನು ಪ್ರದರ್ಶನ ಮಾಡುವಂತೆ ಕರೆದು ಅವಕಾಶ ಕಲ್ಪಿಸಿದ್ದೇವೆ. ಸುಮಾರು 5,000ರಷ್ಟು ಕಲಾವಿದರು ನಮ್ಮ ಈ 17 ವಿಶ್ವಕನ್ನಡ ಮೂಲಕ ಸಾಹಿತಿಗಳು, ಕವಿಗಳು, ನೃತ್ಯ ಕಲಾವಿದರು, ನಾಟಕ ಕಲಾವಿದರು ಇವರೆಲ್ಲರೂ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಇದೇ ರೀತಿ ಎಲ್ಲ ಕಲಾ ಪೋಷಕರ ಸರಕಾರದ ಸಹಕಾರ ಸಿಕ್ಕಿರೆ ಇನ್ನೂ ಕೂಡ ಇದನ್ನು ಮುಂದುವರಿಸಿಕೊಂಡು ಪ್ರತಿಭಾವಂತ ಕಲಾವಿದನ್ನು ತಲುಪುವ ಪ್ರಯತ್ನ ಮಾಡ್ತೇವೆ.